ಬೆಂಗಳೂರಲ್ಲಿ ನೀರಿಲ್ಲದೆ ಜನ ಪರಿತಪಿಸುತ್ತಿದ್ದಾರೆ. ಹೀಗಾಗಿ ಸಂಸ್ಕರಿಸಿದ ನೀರನ್ನೇ ಸದ್ಬಳಕೆ ಮಾಡಿಕೊಳ್ಳಲು ಸರ್ಕಾರ ಪ್ಲಾನ್ ಮಾಡುತ್ತಿದೆ. ಖಾಸಗಿ ಕಂಪನಿಗಳಿಗೆ ಎಸ್ಟಿಪಿ ನೀರನ್ನು ಬಳಸುವಂತೆ ಸೂಚನೆ ನೀಡಿದೆ. ಇನ್ನು ಮತ್ತೊಂದು ಕಡೆ ಟಿವಿ9 ವರದಿ ಬಳಿಕ ಕೆರೆ ನೀರು ಕಳ್ಳತನಕ್ಕೆ ಬ್ರೇಕ್ ಬಿದ್ದಿದೆ. ಇದು ಅಕ್ರಮನೇ. ಆದರೆ ಯಾರು ಏನು ಮಾಡ್ತಾರೆ, ಬರ್ತಾರೆ, ನೋಡ್ತಾರೆ, ಕಟ್ ಮಾಡ್ತಾರೆ, ಹೋಗ್ತಾರೆ. ಇವಾಗ ಕಂಡು ಬಂದಿದೆ. ಖಂಡಿತ ಇವಾಗ ಏನು ಆಕ್ಷನ್ ಮಾಡಬೇಕು ಮಾಡಿ. ನೀರಿಲ್ಲ. ರಾಜಧಾನಿ ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗೂ ಹಾಹಾಕಾರ ಉಂಟಾಗಿದೆ. ಜಲಬವಣೆ ನೀಗಿಸಲು ಸರ್ಕಾರ ಖಾಸಗಿ ಕಂಪನಿಗಳಿಗೆ ಶಾಕ್ ನೀಡಿದೆ. ಕೆರೆಯ ಒಡಲಿಗೆ ಅಕ್ರಮ ಮೋಟಾರ್ಗಳನ್ನು ಹಾಕಿ ನೀರು ಕದಿಯುತ್ತಿದ್ದ ಕದಿಮರಿಗೆ ಟಿವಿ9 ಬಿಸಿ ಮುಟ್ಟಿಸಿದೆ. ಸರ್ಕಾರಿ ಖಾಸಗಿ ಕಂಪನಿಗಳಿಗೆ ಎಸ್ಟಿಪಿ ವಾಟರ್. ನೀರಿನ ಸಮಸ್ಯೆ ನೀಗಿಸಲು ಸರ್ಕಾರ ನಯಾ ಪ್ಲಾನ್. ಕಾವೇರಿ ನೀರು ಬರ್ತಿಲ್ಲ. ನಗರದ ಕೆರೆಕಟ್ಟೆಗಳು ಬರಿದಾಗಿವೆ. ಬೋರ್ವೆಲ್ಗಳಲ್ಲಿ ನೀರು ಪಾತಾಳ ಸೇರಿದ್ದು ನಗರಕ್ಕೆ ಜಲಕ್ಷಾಮ ತಟ್ಟುತ್ತಿದೆ. ಹೀಗಾಗಿ ಸರ್ಕಾರ ಖಾಸಗಿ ಐಟಿಬಿಟಿ ಕಂಪನಿಗಳಿಗೆ ಶಾಕ್ ನೀಡಿದೆ. ನೀರಿನ ಸದ್ಬಳಕೆಗೆ ರೂಲ್ಸ್ ಮಾಡಲು ಮುಂದಾಗಿದ್ದು ಎಸ್ಟಿಪಿ ವಾಟರ್ ಬಳಸುವಂತೆ ಸೂಚನೆ ನೀಡಿದೆ. ಈಗಾಗಲೇ ವಿಧಾನಸೌಧ, ವಿಕಾಸಸೌಧ, ಎಂಎಸ್ ಬಿಲ್ಡಿಂಗ್ ಸೇರಿದಂತೆ ಹಲವೆಡೆ ಸಂಸ್ಕರಿಸಿದ ನೀರನ್ನೇ ಬಳಸಲಾಗ್ತಿದೆ. ಇದೇ ರೂಲ್ಸ್ ಈಗ ಖಾಸಗಿ ಕಂಪನಿಗಳಿಗೂ ಅನ್ವಯವಾಗಲಿದೆ. ಇವತ್ತು ಬಳಕೆ ಮಾಡಿದಂಥ ನೀರಿದೆ, ಆ ನೀರನ್ನು ಸಂಸ್ಕರಣೆ ಮಾಡಿ ಅದನ್ನು ಮಾರಾಟ ಮಾಡಲಿಕ್ಕೆ ಬರೀ BWSSBಗೆ ಮಾತ್ರ ಅವರಿಗೆ ಸರ್ಕಾರದ ಇಲಾಖೆಗಳಿಗೆ ಅವಕಾಶ ಇತ್ತು. ಅದನ್ನು ಖಾಸಗಿ ಸಮುಚ್ಚಯಗಳೇನಿದ್ದಾವೆ ಅವರಿಗೂ ಕೆಲವೊಂದು ಮಾನದಂಡ, ಕೆಲವೊಂದು ಷರತ್ತುಗಳನ್ನು ವಿಧಿಸಿ ಆ ನೀರು ಬಳಕೆ ಮಾಡಿಕೊಳ್ಳಲಿಕ್ಕೆ ಉಪಯೋಗ ಆಗುವಂಥ ರೀತಿಯಲ್ಲಿ ಒಂದು ಆದೇಶವನ್ನು ಹೊರಡಿಸಿದ್ದೇವೆ. ಕೆರೆ ನೀರಿಗೂ ಕನ್ನ. ಟಿವಿ9 ವರದಿ ಬೆನ್ನಲ್ಲೇ ಬ್ರೇಕ್. ಇನ್ನು ನೆಲಮಂಗಲದ ಶ್ರೀಪತಿಹಳ್ಳಿಯಲ್ಲಿ 70 ಎಕರೆ ವಿಸ್ತೀರ್ಣದ ಕೆರೆ ಖಾಲಿಯಾಗ್ತಿದೆ. ಜನ ಜಾನುವಾರು ಕುಡಿಯಲು ನೀರು ಬೇಕು. ಹೀಗಾಗಿ ಬೆಳೆಗಳಿಗೆ ನೀರನ್ನ ಬಳಸದಂತೆ ಜಿಲ್ಲಾಡಳಿತ ಸೂಚಿಸಿದೆ. ಆದರೆ ಕೆಲವರು ಕೆರೆಗೆ ಅಕ್ರಮವಾಗಿ ಮೋಟಾರ್ ಹಾಕಿ ನೀರು ಕದಿಯುತ್ತಿದ್ರು. ಅಧಿಕಾರಿಗಳಿಗೆ ಮಾಮೂಲಿ ಕೊಟ್ಟು ಅಕ್ರಮವಾಗಿ ವಿದ್ಯುತ್ ಸಂಪರ್ಕವನ್ನು ಪಡ್ಕೊಂಡಿದ್ರು. ಪಂಚಾಯತ್ನಲ್ಲಿ ನಿಮ್ಗೆ ಕರೆಸಲಿಲ್ಲ, ಅವನಿಲ್ಲಿ ಕದ್ದಿ ಮೋಟರ್ ಓಡಿಸ್ತಾರೆ ಅಂತ ಟ್ಯಾಕ್ಸ್ ಕಟ್ಟಿದ್ದೀವಪ್ಪ, ಕರೆಂಟ್ ಬಿಲ್ ಕಟ್ಟಿದ್ದೀವಿ. ಫ್ರೀ ಯಾರು ಕರೆಂಟ್ ತಂದಿಲ್ಲ. ಇಲ್ಲಿ ನಾವು ಕೊಡೋದೇ 4 ಅವರ್ ಕರೆಂಟಿಗೆ ಓಡಿಸ್ತಾರೆ. ಯಾರು ನಿರಂತರ ಜೊತೆ ಯಾರು ತಮ್ಮಂದಿಲ್ಲಿ ಓಡಿಸ್ತಲ್ಲ. ಈ ಬಗ್ಗೆ ಟಿವಿ9ನಲ್ಲಿ ವರದಿ ಪ್ರಸಾರವಾಗ್ತಿದ್ದಂತೆ ಪಂಚಾಯಿತಿ ಹಾಗೂ ಬೆಸ್ಕಾಂ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ರು. ಅಕ್ರಮ ಮೋಟಾರ್ಗಳನ್ನು ತೆರವು ಮಾಡಿದ್ರು. ಇನ್ನೇನು ಮೋಟ್ರ್ಗಳು ಬಿಟ್ಕೊಂಡಿದ್ದಾರೆ, ಅದು ಕನೆಕ್ಷನ್ನ ಚೆಕ್ ಮಾಡಿ ಈಗ ಡಿಸ್ಕನೆಕ್ಟ್ ಮಾಡ್ತಾ ಇದ್ದೀವಿ ಸರ್. ಈ ಥರ ಇಲ್ಲಿಗೆಲ್ಲ ಹಾಕೊಂಡಾಗ ನಾವು ವೈರ್ ಕಟ್ ಮಾಡ್ಕೊಂಡು ಬಂದು ಆಫೀಸಲ್ಲಿ ಹಾಕಿರ್ತೀವಿ. ಅವ್ರೇನಾರು RR ನಂಬರು ಮಾಡ್ಕೊಂಡಿದ್ರೆ ನಾನು ವಾಪಸ್ ಕೊಟ್ಟು ರೆಗ್ಯುಲರೈಸ್ ಮಾಡ್ಕೊಂಡಿದ್ರೆ ನಾವು ಕೊಡ್ತೀವಿ. ಈಗ ನಮ್ಮದು ಕನೆಕ್ಷನ್ ಏನಿದೆ ಅದನ್ನು ಡಿಸ್ಕನೆಕ್ಟ್ ಮಾಡ್ತೀವಿ. ವೈರು ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೆಲ್ಲ ನಾವು ವಾಪಸ್ ತಗೊಳ್ತೀವಿ. ಮತ್ತೊಂದೆಡೆ ಫ್ರೀಡಂ ಪಾರ್ಕ್ನಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಹೋರಾಟಕ್ಕಿಳಿದಿದ್ರು. ಖಾಲಿ ಬಿಂದಿಗೆ ಹಿಡಿದು ನೀರಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ಸಿದ್ದರಾಮಯ್ಯ ಸರ್ಕಾರಕ್ಕೆ ತಮಿಳುನಾಡಿಗೆ ಕಾವೇರಿ ಏನೇ ಹೇಳಿ ಬೇಸಿಗೆ ನಿಗಿ ಅಂತಿದೆ. ನೀರಿಲ್ಲದೆ ಜನ ಪರದಾಡ್ತಿದ್ರೆ ಮತ್ತೊಂದು ಕಡೆ ಬೆಂಗಳೂರು ಬೆಂದು ಹೋಗ್ತಿದೆ. ಬ್ಯೂರೋ ರಿಪೋರ್ಟ್ ಟಿವಿ9.